ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದೀರಿ? ನಾನಂತೂ ಆರಾಮದೀನಿ. ನೀವೆಲ್ಲ ಆರಾಮದೀರಿ ಅಂತ ಅನ್ಕೋತೀನಿ. ಏನಿಲ್ಲ, ಏನು ರೆಡಿಯಾಗಿ ವೇಟ್ ಮಾಡತ್ತೀನಿ. ಯಾಕತ್ತ ಅಂತಂದ್ರೆ ಆ್ಯಕ್ಚುಲಿ ನಾವು ಇವತ್ತು ಹಾಲಿಡೇ ಐತಿ, ಎಲ್ಲಾದರೂ ಹೊರಗೆ ಹೋಗ್ಬೇಕಂತೇಳಿ ಅನ್ಕೊಂಡಿದ್ವಾ. ಅಂದ್ಕೊಂಡ ತಕ್ಷಣ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡಬೇಕಾದ್ರೆ ಸುಮ್ಮನೆ ಅಲ್ಲಿ ಸುತ್ತಾಡೋಕ್ಕಿಂತ ಟೆಂಪಲ್ಗೆ ಹೋಗಿ ಬಂದು ನಾವು ಭಾಳ ದಿನ ಆಗೈತಿ. ಹಿಂಗಾಗಿ ಹೋಗಿ ಬಂದ್ರಾತಂತೆ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಟೆಂಪಲ್ಗೆ ಅಂತ ಹೋಗೋಕೆ ನಾನು ರೆಡಿಯಾಗಿ ವೇಟ್ ಮಾಡತ್ತೀನಿ. ಆ್ಯಕ್ಚುಲಿ ಹೆಂಗೆ ಕಾಣತ್ತೀನಿ ನಾನು ಅಂತ ಚಂದ ಕಾಣತ್ತೀನಿ. ಹೆಂಗೆ ನೋಡಿವ ಯಾವ ಟೆಂಪಲ್ಲು ಏನು ಅಂತೇಳಿ ನಾನು ನಿಮಗೆ ಹೇಳ್ತೀನಂತ. ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದ ಎಂಡ್ವರೆಗೂ ನೋಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನೋಟಿಫಿಕೇಷನ್ ಆಲ್ ಅಂತ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ಆ್ಯಕ್ಚುಲಿ ಟೈಮು 8:40 ಎಷ್ಟಾಗೈತೆ ಅಂತೇಳಂದ್ರೆ 8:40 ತನಕ ಆಗೈತೆ. ಟೈಮ್ ಜಲ್ದಿನ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು ನಂದು. ಜಲ್ದಿ ಒಂದು 9ರಿಂದ 10 ಹೋಗಿ ಬರ್ಬೇಕು ಅನ್ನೋದೇ ಇತ್ತು ಪ್ಲ್ಯಾನು. ಆದರೆ ಏನು ಮಾಡೋದು, ರೆಡಿ ಆಗೋದು ಹಂಗೆ ಮಾಡಿ ಟೈಮ್ ಇಲ್ಲೇ ಆಗತ್ತೈತಿ. ಆದಷ್ಟು ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ. ಬಿಸಿಲು ಜಾಸ್ತಿ ಆಗೋಕ್ಕಿಂತ ಮೊದಲು ಹೋಗಿ ಬರ್ಬೇಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಒಂದೈತಿ. ಬಿಸಿಲಾಗ ಎಲ್ಲಿ ಸುತ್ತಾಡೋದು ಅಂತೇಳಿ ನೋಡೋಣ. ವೆಯ್ಟ್ ಮಾಡತ್ತೀನಿ ನಾನು, ಎಷ್ಟೊತ್ತಿಗೆ ಬರ್ತಾಳೋ ಏನು ಅಂತೇಳಿ. ನೆಕ್ಸ್ಟ್ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಸಿಗ್ತೀನಂತ, ಅಲ್ಲಿವರೆಗೂ ಬಾಯ್. ಇವಾಗ ಶಿವಗಿರಿ ಎಂಟ್ರಾದ್ವಿ. ಎಂಟ್ರಾದ ತಕ್ಷಣ ಇದು ನಿಮಗೂ ವ್ಯೂ ಕಾಣಿಸುತ್ತೆ. ನೋಡೋಕೆ ನೋಡ್ತಿರ್ಬೋದು, ನಿಮಗೆ ಕ್ಲಿಯರಾಗಿ ಕಾಣಿಸಾಗತ್ತೈತಿ ಎಲ್ಲ. ಇದು ಎಂಟ್ರನ್ಸು. ಗೊತ್ತಿಲ್ಲ ನೋಡ ಎಷ್ಟು ತಗೊಂಡ ಅದಾವು. ಎಲ್ಲೋ ಇದು ಬಾದಾಮಿ ಕಾಯ ಯಾವ ಗಿಡ ಇದು? ಬಾದಾಮ್ದ್ರಿ ಬೈದ ಶಿವಗಿರಿ ಬಿಟ್ಟ ಹೊರಗೆ ಹಾಕ್ತಾರೆ. ಇದು ಶಿವಗಿರಿ ದೊಡ್ಡ ಶಿವನ ಮೂರ್ತಿ. ಇದು ಪೂರ್ತಿ ಹಿಂಗೆ ಜಸ್ಟ್ ಇದು ನೋಡಿದ್ರೆ ಕಾಣಿಸಲ್ಲ. ಫುಲ್ ತಲೆ ಮೇಲೆ ಎತ್ತಿ ನೋಡಬೇಕು, ಹಂಗೆ ಅಷ್ಟು ಹೈಟಿಗೆ ಐತಿ. ಐ ಥಿಂಕ್ ಎಷ್ಟು ಹೈಟ್ ಐತೆ ಅಂತೇಳಿ ನನಗೂ ಐಡಿಯಾ ಇಲ್ಲ. ನೀವು ಶಿವಗಿರಿಗೆ ಒಂದ್ಸಲ ಬರ್ರಿ, ಬಂದು ನೋಡ್ರಿ, ಎಷ್ಟು ಮಸ್ತ್ ಐತೆ ಅಂತ ಗೊತ್ತಾಗ್ತೈತೆ. ಆ್ಯಕ್ಚುಲಿ ಇದ್ರಾಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ಕೊಳತ್ತೀನಿ ನಾನು. ರಿಯಲಾಗಿ ನೋಡೋದನ್ನ ಬೇರೆ ಐತಿ, ನೋಡೋಕೆ ಮಸ್ತ್ ಐತೆ. ಆ್ಯಕ್ಚುಲಿ ಸರೌಂಡಿಂಗ್ ಎಲ್ಲ ಗ್ರೀನರಿ ಬೇವು ಕಾಣಿಸ್ತಿರ್ಬೇಕು. ಇಲ್ಲಿ ಕೆಳಗಡೆ ಟೆಂಪಲ್ ಐತಿ. ಇದು ದೇವರು. ಇದು ಅಪೋಸಿಟ್ ಬಸವಣ್ಣಂದು ಮೂರ್ತಿ ಐತಿ.
ಇಲ್ಲೆಲ್ಲ ಕಡೆ. ಅಂದ್ರೆ ಕ್ಲೀನು ಇಂಪಾರ್ಟೆಂಟ್ ಆಗ್ತೈತಿ. ಟೂರಿಸ್ಟ್ ಪ್ಲೇಸ್ ಅಥವಾ ಯಾರೋ ವಿಸಿಟಿಂಗ್ ಪ್ಲೇಸ್ ಐತಿ ಅಂತ ಅಂದ್ರೆ ಟೆಂಪಲ್ ಇರಲಿ, ಅದು ಟೂರಿಸ್ಟ್ ಪ್ಲೇಸ್ ಇರಲಿ, ಯಾವುದೇ ಇರಲಿ, ಎಷ್ಟು ಕ್ಲೀನಾಗಿ ಹೈಜೀನಾಗಿ ಮೇಂಟೈನ್ ಮಾಡ್ತಾರಂದ್ರೆ ಅಲ್ಲಿ ಅಷ್ಟು ಅಟ್ರಾಕ್ಟಿವ್ ಅನಿಸ್ತಿರ್ತೈತಿ. ಇಲ್ಲಿ ಆಲ್ಮೋಸ್ಟ್ ಕ್ಲೀನ್ ಮಾಡಾಕತ್ತಾರೆ ಎಲ್ಲ ಕಡೆನೂ. ಮತ್ತು ಎಲ್ಲ ಕಡೆನೂ ಡಸ್ಟ್ಬಿನ್ ಕಂಪಲ್ಸರಿ ಇಟ್ಟಾರ. ಎಲ್ಲಿ ಬೇಕಲ್ಲಿ ಡಿಸ್ಕಾರ್ಡ್ ಮಾಡುವಂಗಿಲ್ಲ ಯಾವುದೂ. ಪ್ರಾಪರ್ ಪ್ಲೇಸ್ ಒಳಗೆ ಡಿಸ್ಕಾರ್ಡ್ ಮಾಡಲಿ ಅನ್ನೋ ಸಲುವಾಗಿ ಡಸ್ಟ್ಬಿನ್ಸ್ ಆಯಿತು ಇಲ್ಲಿ ಈ ಥರ. ಅಂದರೆ ಆಲ್ಮೋಸ್ಟ್ ಈ ಗ್ರೌಂಡ್ ಒಳಗೆ ಏನೈತಿ ಡಸ್ಟ್ಬಿನ್ಸ್ ಎಲ್ಲ ಕಡೆ ಅಲ್ಲೆಲ್ಲೇ ಡಿಸ್ಪೋಸ್ ಮಾಡಲಿ ಅನ್ನೋ ಸಲುವಾಗಿ ಇಟ್ಟಾರ. ಇದು ನಿಮಗೆ ಕಾಣಿಸ್ತಿರ್ಬೇಕು ಅಷ್ಟೇ ಎಲ್ಲ. ಇಲ್ಲಿ ಮತ್ತು ಇಲ್ಲೇನು ಕ್ಲೀನ್ ಮಾಡತ್ತಾರ, ಕ್ಲೀನಿಂಗ್ನು ಕಾಣಿಸ್ತಿರ್ಬೋದು. ಮಾರ್ನಿಂಗ್ ಟೈಮ್ ಬಂದಿವಲ್ಲ, ಹಿಂಗಾಗಿ ಕ್ಲೀನಿಂಗ್ ಟೈಮ್ ಆಲ್ಮೋಸ್ಟ್ ಇದು ಮಾರ್ನಿಂಗ್ ಟೈಮ್ ಮಾಡ್ತಿರ್ತಾರೆ. ಹಿಂಗಾಗಿ ಅವ್ರು ನಮಗೆ ಸಿಕ್ಕರು. ಇಲ್ಲೇನೈತಿ, ಇಲ್ಲಿ ಗೇಮ್ಸ್ ಇದ್ದಂಗೆ ಅದಾವೆ ಸಣ್ಣ ಮಕ್ಕಳಿಗೆಲ್ಲ. ಆಂಟಿ ಇದು ಗೇಮ್ ರೀ, ಸಣ್ಣ ಹುಡುಗರಿಗೆ ರೀ. ಹಾಂ, ಇದೇನು ಫೀಸ್ ಇರ್ತೈತೇನ್ರಿ ಇಲ್ಲಿ? ಇಲ್ಲ, ಫ್ರೀ ಇದ್ದಂಗೆ ಐತೆ ಸಣ್ಣ ಮಕ್ಕಳಿಗೆ. ಇದು ಗೇಮ್ ಆಡೋಕ್ಕಂತೇಳಿ ಮಾಡ್ಯಾರ. ಈ ಗೇಮಿಂಗ್ ಸೆಕ್ಷನ್ ಈ ಕಡೆ ಸೈಡ್ ಐತಿ. ಇಷ್ಟೊತ್ತನ ಜನ ಇರಲಿಲ್ಲ, ಈಗಷ್ಟು ಎಲ್ಲ ಕಡೆನೂ ಬರಾಕತ್ತೈತೆ ಪಬ್ಲಿಕ್. ಎನಿ ಟೈಮ್ ಇರ್ತಾರ. ಶಿವರಾತ್ರಿ ದಿನ ಏನೈತಿ ಜಾಸ್ತಿ ಜನ ಇರ್ತಾರೆ. ನಿಮಗೆ ಇಷ್ಟು ದೂರ ಬಂದ್ರೂ ಕಾಣಿಸತೈತಿ ಮೂರ್ತಿ. ಅಂದ್ರೆ ಎಷ್ಟು ಹೈಟ್ ಐತೆ ಅಂತೇಳಿ ನೀವು ಜಸ್ಟ್ ಇಲ್ಲಿ ಜಿರಾಫೆ ಅದಾವು, 2 ಜಿರಾಫೆ ಮಾಡೋದು. ಸಮೀಪ ಹೋಗಿ ತೋರಿಸ್ತೀನಿ ಅಂತ. ಜಿರಾಫೆ ಒಂದಲ್ಲ 2 ಜಿರಾಫೆನ ಕನ್ಫರ್ಮ್ ಮಾಡ್ಕೊಂಡೆ. ಮತ್ತು ಯಾವ್ದು ಸರೌಂಡಿಂಗ್ ಎಲ್ಲ ಇದು ಗಿಡ ಹಚ್ಚಾರ ಇಲ್ಲಿ ಸರೌಂಡಿಂಗ್ ಈ ಟೈಪ್. ಅಂದ್ರೆ ಸಣ್ಣ ಮಕ್ಕಳು ಬಂದ್ರೂ ಏನಾಗ್ತೈತಿ, ಅವು ಆಟ ಆಡಲಿ ಅಂತೇಳಿ ಆ ಸೆಕ್ಷನ್ ಆಟ ಆಡಕ್ಕೆ ಮಾಡ್ಯಾರ. ಈ ಸೆಕ್ಷನ್ ಐತಿ ನೋಡಕ್ಕೆ. ಅಂದ್ರೆ ಎನಿಮಲ್ಸ್ ಈಗ ರೀಸೆಂಟಾಗಿ ಅಲ್ಲಿ ಮಾಡಿದ್ರೆ ಯಾವ್ದಾರ ಮೂವಿ ಅಥವಾ ಯಾವ್ದಾರ ಪಿಕ್ಚರ್ ಹಿಂಗೆ ರಿಯಲ್ ಆಗಿ ನೋಡಕ್ಕೆ ಸಿಗಂಗಿಲ್ಲ. ಈಗ ಆಲ್ಮೋಸ್ಟ್ ಹೆಂಗೆ ಮಾಡತ್ತಾರ, ಎಲ್ಲ ಗಾರ್ಡನ್ ಸೆಕ್ಷನ್ ಯಾವುದೋ ವಿಸಿಟಿಂಗ್ ಪ್ಲೇಸ್ ಇರಲಿ, ಯಾವ ಟೂರಿಸ್ಟ್ ಪ್ಲೇಸ್ ಇರಲಿ, ಎಲ್ಲ ಕಡೆನೂ ಆಲ್ಮೋಸ್ಟ್ ಏನು ಎನಿಮಲ್ಸ್ ಒಂದು ಪರ್ಟಿಕ್ಯುಲರಾಗಿ ಯಾವುದೇ ಇರ್ಬೋದು, ಆ ಥರ ಏನು ಮಾಡ್ತಾರೆ, ಈ ಥರ ಸ್ಟ್ಯಾಚ್ಯೂಸ್ನ ಸಾಕಷ್ಟು ಮಾಡೇ ಇರ್ತಾರೆ. ಇಲ್ಲಿನೂ ಸೇಮ್ ಅದೇ ಥರನೇ ಐತಿ. ಇಲ್ಲಿ ಜಿರಾಫೆ ಮಾಡ್ಯಾರ. ಮತ್ತು ಆ ಸೆಕ್ಷನ್ ಗೇಮ್ ಐತಿ. ಇನ್ನು ಆ ಸೆಕ್ಷನ್ ಆ ಸೈಡ್ ಗಾರ್ಡನ್, ಈ ಗಾರ್ಡನ್ ಅಪೋಸಿಟ್ ಗಾರ್ಡನ್ ಅಲ್ಲಿನ ಐತೆ. ಅಲ್ಲಿ ಗೇಮ್ ಆಡೋಕ್ಕೆಲ್ಲ ಕೊಟ್ಟಾರ ಪ್ಲೇಸ್ ಐತಿ. ಅಲ್ಲಿ ಎಲ್ಲ ಸಣ್ಣ ಮಕ್ಕಳು ಗೇಮ್ ಆಡ್ತಿರ್ತಾರೆ. ಉಳ್ಳಾಲೆ ಫುಲ್ ನೇಮ್ ಅದಾವೆ. ಆ ಸೈಡನ್ನು ಹೋಗ್ತೀನಿ ಅಂತ ಹೇಳ್ತೀನಿ ಅಂತ. ಈಗೆಲ್ಲ ಜನ ಬರೋಕ್ಕೆ ಸ್ಟಾರ್ಟ್ ಮಾಡ್ಯಾರ. ಕಾಣಿಸ್ತಿರ್ಬೇಕು. ನಾ ಫಸ್ಟ್ ಬಂದಾಗ ಯಾರೂ ಇರಲಿಲ್ಲ ಇಲ್ಲೆಲ್ಲ. ಅಲ್ಲಿ ಜನ ಗೊತ್ತಾರ ಮೂರ್ತಿ ನಿಮಗೆ ಕಾಣಿಸ್ತಾರೆ. ಅಂದರೆ ಯಾವ ಸೈಡ್ ಹೋದ್ರೂ ಇದು ನೀರು ಬಂದವ್ರಿಗೆಲ್ಲ ನೀರು ಕುಡಿಯೋ ವ್ಯವಸ್ಥೆನೂ ಐತಿ. ನೀರು ಬರ್ತಾವ ಇಲ್ಲಿ ಐತಿ. ನೀರು ಚಲೋ ಐತಿ ರೀ. ಹಾಂ, ಕುಡಿ ನೀರಿನ ವ್ಯವಸ್ಥೆನೂ ಇಲ್ಲಿ ಐತಿ. ಎಲ್ಲರೂ ಬಂದವ್ರಿಗೆಲ್ಲ ನೀರಿಂದ ಅನುಕೂಲ ಆಗಲಿ ಅಂತೇಳಿ ಇದನ್ನೂ ಮಾಡ್ಯಾರ ಇಲ್ಲಿ. ನೆಕ್ಸ್ಟ್ ಮತ್ತೇನೈತಿ, ಆ ಕಡೆ ಬಸವಣ್ಣಂದು ಇದೈತಲ್ಲ. ಹಾಂ, ಹಾಂ. ಮತ್ತು ವಾಚ್ಮನ್ನು ಇದ್ದಂಗೆ ಅದಾರ. ಇದನ್ನು ಪ್ರಾಪರ್ಟಿ ನೋಡ್ಕೊತೀವಿ ಅಂತ ಎಲ್ಲ ಕಡೆ. ಹಾಂ, 4-5 ಜನ ಅದಾರ. ಇದೇನು ಗೌರ್ಮೆಂಟಾ ನಾನ್ ಗೌರ್ಮೆಂಟಾ ಗೊತ್ತಿಲ್ಲ, ಕೇಳ್ಬೇಕಿಲ್ಲ ಯಾರಿಗಾರ. ಇದೆಲ್ಲ ಕ್ಲೀನಿಂಗ್ ಆಲ್ಮೋಸ್ಟ್ ಎಲ್ಲ ಕಡೆ ಕ್ಲೀನಿಂಗ್ ನಡೆದೈತಿ. ಬಿದ್ದಿ ಹಗರ್ಕ ಕಡೆ ಬಸವನ ಸ್ಟ್ಯಾಚ್ಯೂ ಕಾಣಿಸತೈತಿ, ನೋಡ್ತಿರ್ಬೋದು ನಿಮಗೆ. ಹಿಂಗೆ ಫಂಕ್ಷನ್ ಮತ್ತು ಇದಕ್ಕಾರ. ಹಾಂ, ಇದು ಏನೀಗ ನಾನು ನಿಮಗೆ ಫೋಕಸ್ ಮಾಡತ್ತೀನಲ್ಲ, ಇದು ಪ್ಲೇಸ್ ಏನೈತಿ ಇಲ್ಲಿ ಶಿವಗಿರಿ ಒಳಗೆ. ಅಂದ್ರೆ ಯಾವ್ದಾರ ಹಿಂಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂತೇಳಿ ಬಂದ್ರೆ ಸ್ಟೇಜ್ ಅಂತೇಳಿ ಮಾಡೋದು ಇಲ್ಲೇ ಕಲ್ಚರಲ್ ಇವೆಂಟ್ ನಡೆಸ್ಕೊಡ್ತಾರೆ. ಆಲ್ಮೋಸ್ಟ್ ಜಾಸ್ತಿ ಅಂದ್ರೆ ಶಿವರಾತ್ರಿ
ಡೇ ಅಷ್ಟೇ. ಹಾಂ, ಶಿವರಾತ್ರಿ ದಿನ ಇಲ್ಲೇ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿರ್ತಾರೆ. ನೆಕ್ಸ್ಟ್ ಅಲ್ಲಿ ಇದು ಆರ್ಟ್ ನೋಡ್ಬೋದು ನೀವು. ಅಂದ್ರೆ ಎಷ್ಟು ನೈಸ್ ಬಿಡ್ಸಾರಲ್ಲ. ಎಷ್ಟು ಚಂದ ಐತಲ್ಲ ನೋಡಿ, ಎಷ್ಟು ಕ್ಲಾರಿಟಿ ಐತಿ ಹೊಳೆ, ಎಷ್ಟು ನೀಟ್ ಇದೆ ಮನೆ ಅದಲ್ಲ. ಇಲ್ಲಿ ನಿಂತ್ರೆ ಏನೈತಿ ಪೂರ್ತಿ ಶಿವನ ಮೂರ್ತಿ ಇಲ್ಲೇ ಫುಲ್ ಕ್ಲಿಯರ್ ಸ್ಟ್ರಕ್ಚರ್ ಕಾಣಿಸುತ್ತೆ. ಮಸ್ತ್ ಮಾಡ್ಯಾರಲ್ರಿ. ಹಾಂ, ಅಪೋಸಿಟ್ ಶಿವನ ಮೂರ್ತಿ ಅಪೋಸಿಟ್ ಏನೈತಿ, ಈ ಸೈಡ್ ಹಿಂಗೆ ಬಸವಣ್ಣನ ಮೂರ್ತಿ ಐತಿ. ಇಲ್ಲಿ ಯಾರಾಗಿ ಕಾಣಿಸುತ್ತೆ ನನಗೆ. ಅಲ್ಲೆಲ್ಲ ಸರೌಂಡಿಂಗ್ ಇಷ್ಟೊತ್ತನ ಇದ್ದಲ್ಲೆಲ್ಲ ಕಾಣಿಸ್ತಿರ್ಲಿಲ್ಲ. ಇಷ್ಟು ತಗೊಂಡ ಇರ್ತದೆ ನೋಡೀವಿ. ಬಿಸಿಲಂತ ಆಯ್ತು. ಮತ್ತೆ ನೋಡಕ್ಕೆ ಗೇಮಿಂದ ಇದ್ದಂಗೆ ಇತ್ತು ಬಾಯಿಲಿ. ನೀವು ಆಡಕತ್ ಬಾಕ್ ಹೋಗಿದ್ರ ಇದು ಒಳಗೆ ಬಿಡ್ತಾರ ಆಡಕ? ಗೇಮ್ ಸ್ಟಾರ್ಟ್ ಅದಾವು. ಫೀಸ್ ಐತಿ? ಗೊತ್ತಿಲ್ಲ. ಹೌದ್ರಿ. ನೀವು ಆಡಲ್ಲ ಯಾರು? ಇದು ಎಂಟ್ರನ್ಸಾ? ಎಷ್ಟೈತ್ರಿ ಗೇಮಿಂದ? ಒಂದು ಗೇಮಿಗೆ 30 ರೂಪೀಸ್. 30 ಯಾವ್ದು ಆಡ್ತೀಯ? ಆಡ ಏನಾಯ್ತು. ಮಿನಿಮಮ್ 3 ರಿಂದ 4 ಜನ ಬೇಕು. 3 ರಿಂದ 4 ಜನ ಎಲ್ಲಿ ನಾವು ಈಕೆ ಒಬ್ಬಕ್ಕೆ ಈಗ ಆಡಕ್ಕೆ ಅವಕ್ಕೆ ಬಿಡಲ್ಲ. ಮತ್ತೇನಂತವಲ್ಲ ಇಲ್ಲಿ ಗೇಮ್ ಆಡಕ್ಕೆ 3 ರಿಂದ 4 ಜನ ಎಲ್ಲಿ ಕರ್ಕೊಂಬಾರ್ನು ಬರೋರ ಇಬ್ರು ಬಂದೀವಿ. ಅದಕ್ಕೆ ಇದು ಗೇಮಿಂಗ್ ಕೌಂಟರ್ ಇದ್ದಂಗೆ ಐತದು. ಇಲ್ಲಿ ನಮ್ಮ 3 ವರ್ಷದೊಳಗಿನ ಮಕ್ಕಳಿಗೆ ಪಾಲಕರ ರಹಿತ ಅವಕಾಶವಿರುವುದಿಲ್ಲ. ಹಣವನ್ನು ಮರುಪಾವತಿಸುವುದಿಲ್ಲ. ಪ್ರವೇಶವನ್ನು ಸ್ವೀಕರಿಸುವ ಹಾಗೂ ನಿರಾಕರಿಸುವ ಹಕ್ಕು ಮಂಡಳಿಯದು. ಒಟ್ಟು ಮಿನಿಮಮ್ ಅಂದ್ರೆ 3 ಮೆಂಬರ್ಸ್ ಅಲ್ಲಿ ಗೇಮ್ ಆಡ್ಬೇಕಂತೇಳಿ ಅಂತಂದ್ರೆ ಒಬ್ಬೊಬ್ರಿಗಂತೂ ಗೇಮ್ ಆಡಕ್ಕೆ ಪರ್ಮಿಷನ್ ಇಲ್ಲ. 3 to 5 ಮೆಂಬರ್ಸ್ ಇದ್ರೆ ಗೇಮ್ ಆಡಕ್ಕೆ ಪರ್ಮಿಷನ್ ಕೊಡ್ತಾರೆ. ಯಾರು ಎಲ್ಲರಿಗೆ ಗೇಮ್ ಆಡ್ಲಾರ್ದ ಹೊಂಟೇವೆ ಅಷ್ಟೇ. ಫ್ಲವರ್ಸ್ ಎಲ್ಲ ಮಸ್ತ್ ಐತಿ ನೋಡಕ್ಕಂತೂ. ಎಷ್ಟು ನೋಡಿದ್ರು ವಾಪಸ್ ನೋಡ್ಬೇಕಂತ ಅನ್ಸತ್ತೈತಿ. ಇದು ಮೋಸ್ಟ್ಲಿ ನೈಟ್ ವ್ಯೂ, ಲೈಟ್ ಹತ್ತಂಗೆ ಅನ್ಸತ್ತಿಲ್ಲ. ಒಂದು ಫೇಸ್ ಇದು ಮಾಡ್ಯಾರ. ಯಾರು ಫೇಸ್ ಐತೋ ಗೊತ್ತಿಲ್ಲ. ಅವರು ಇದು ಕಟ್ಟದವ್ರದ್ದು ಮಮ್ಮಿದು. ಹಾಂ, ಅವ್ವ ಅಂತೇಳಿ ಇದು ಮಾಡ್ಯಾರ. ಇಲ್ಲಿ ಕ್ಯಾಂಪಸ್ ಹೋಗಿ ಇದಷ್ಟ ಅಲ್ದ ಇಲ್ಲಿ ಸ್ಟೇಷ್ನರಿ ಐಟಮ್ಸ್ ಬಂದವ್ರಿಗೆ ಏನೇನು ಇಷ್ಟ ಆಗ್ತೈತೆ ಅದನ್ನೆಲ್ಲ ತೊಗೊಂಡು ಹೋಗ್ಬೋದು. ಇಲ್ಲಿ ಶಾಪ್ಸ್ 1 2 3 4 ಶಾಪ್ಸ್ ಅದಾವು. ಸ್ಮಾಲ್ ಮಾಜಾ ಸ್ಲೈಸ್ ಅಂತೇಳಿ ಈ ಥರನೂ ತೊಗೋಬೋದು. ಇದು ನೆಕ್ಸ್ಟ್ ಅಪೋಸಿಟ್ ಆ ಸೈಡು ಅದಾವು. ಕಬ್ಬಿನ ಅಂಗಡಿನೂ ಐತಿ. ಇಲ್ಲಿ ವೆಹಿಕಲ್ ಸ್ಟಾಪ್ ಮಾಡೋಕ್ಕೆ ಪ್ಲೇಸ್ ಮಾಡ್ಯಾರ. ಒಳಗಡೆ ಸ್ಕೂಟಿ ಬೈಕ್ ಈ ಥರ ನಿಲ್ಲಿಸ್ಬೋದು. ಎಸ್, ಇದು ಏನೈತಿ, ಇದು ಇವತ್ತಿನ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ಸಿಗ್ತೀನಂತೆ ನಾ ಮತ್ತೆ.